ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿ. ಎಷ್ಟೋ ಜನ ವ್ಯೂವರ್ಸು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ ಮತ್ತು ನನಗೂ ಮತ್ತಷ್ಟು ವೀಡಿಯೋಸ್ ಮಾಡೋ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇಂಡಲ್ಜಿಂಗ್ ವೇದಿಕ್ ಆಸ್ಟ್ರಾಲಜಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಐ ಡಿ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಯ್ ಗೈಸ್, ಸಿಂಹರಾಶಿಯ 2024 ವರ್ಷ ಭವಿಷ್ಯ ತಿಳ್ಕೊಳ್ಳೋಣ. ಸ್ಕ್ರೀನ್ ಮೇಲೆ ನೀವು ಸಿಂಹರಾಶಿ 2024 ರಾಶಿ ಕುಂಡಳಿ ನೋಡಬಹುದು. ಮೊದಲನೇ ಮನೆಯಲ್ಲೇ ಚಂದ್ರ ಇದ್ದಾನೆ. ಸೊ ಸ್ವಲ್ಪ ಫಿಕಲ್ ಮೈಂಡೆಡ್ ಬಿಹೇವಿಯರ್ ಕಾಣಿಸುತ್ತೆ ನಿಮಗೆ ಈ ವರ್ಷ. ಇದು ಮಾಡ್ಲಾ ಅದು ಮಾಡ್ಲಾ, ಇಂಡಿಸೈಸಿವ್ನೆಸ್ ಬರುತ್ತೆ, ಸ್ವಲ್ಪ ಡಿಪ್ರೆಸ್ಡ್ ಫೀಲಿಂಗ್ ಕೂಡ ಇರುತ್ತೆ. ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ತುಂಬ ಯೋಚನೆ ಮಾಡ್ತೀರಿ. ನಾನು ಜಿಮ್ಮಿಗೆ ಸೇರ್ಕೋಬೇಕು, ಯೋಗಕ್ಕೆ ಸೇರ್ಕೋಬೇಕು, ಐ ಹ್ಯಾವ್ ಟು ಇಂಪ್ರೂವ್ ಮೈ ಸೆಲ್ಫ್ ಅನ್ನೋ ಯೋಚನೆ ಜಾಸ್ತಿ ಬರುತ್ತೆ ನಿಮಗೆ ಈ ಸರಿ. ಮತ್ತು ಚಂದ್ರ 5ನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಡ್ರೈ ಏರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಮೂಗಿನ ಉರಿ ಬರುವಂಥದ್ದಾಗಿರ್ಬೋದು, ಮತ್ತು ಗಂಟ್ಲು ಉರಿ ಬರುವಂಥದ್ದಾಗಿರ್ಬೋದು. ಈ ಡ್ರೈ ಏರ್ ಸೇವನೆ ಮಾಡೋದ್ರಿಂದ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟು 2ನೇ ಮನೆಯಲ್ಲಿ ಕೇತು ಇದ್ದಾನೆ. 3ನೇ ಮನೆಯಲ್ಲಿ ಇದ್ದ ಅವನು ನವೆಂಬರ್ 30, 2023ವರೆಗೂ. ನಿಮಗೆ ಸ್ವಲ್ಪ ಫೈನಾನ್ಸಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು, ವರ್ಕಲ್ಲಿ ಪ್ರೋಗ್ರೆಸ್ ಆಗಿತ್ತು, ಮತ್ತು ಸೊಸೈಟಿನಲ್ಲಿ ಫೇಮು ನೇಮು ಎಲ್ಲ ಸಿಕ್ಕಿತ್ತು. ಚೆನ್ನಾಗಿ ಓಡಾಡಿಕೊಂಡು ಆರಾಮಾಗಿ ಟ್ರಿಪ್ಗಳು ಮಾಡ್ಕೊಂಡು ಇದ್ರಿ. ಆದರೆ ಈಗ ಕೇತು 2ನೇ ಮನೆಗೆ ಬಂದಿದ್ದಾನೆ. ಇದು ಸ್ವಲ್ಪ ಫೈನಾನ್ಸ್ ಮೇಲೆ ಹೊಡೆತ ಬೀಳುತ್ತೆ. 3ನೇ ಮನೆಯಲ್ಲಿದ್ದಾಗ ಕೇತು ನಿಮಗೆ ಇಷ್ಟವಾದ ಕೆಲಸ ಕೂಡ ಸಿಕ್ಕಿರ್ಬೋದು. ದುಡ್ಡು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ನೀವು ಜಾಸ್ತಿ ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಮಾಡಿರ್ತೀರಾ, ಏನು ಬೇಕೋ ಮನೆಗೆ ಐಟಮ್ಸ್ ತಗೊಂಡಿರ್ತೀರಾ EMIನಲ್ಲಿ. ಈಗ ಅದು ನಿಮಗೆ ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಫೈನಾನ್ಸ್ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನಷ್ಟು ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟ್ರಾನ್ಸಿಟ್ ಕೇತುನಲ್ಲಿ ನೀವು ಕಾರ್ ತಗೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ. ಈಗ ಆ ಕಾರು ಸಡನ್ ಆಗಿ ರಿಪೇರಿಗೆ ಬಂದು ಅದರದ್ದು ಖರ್ಚು ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರಾದರೆ, ಫಾರ್ ಎಕ್ಸಾಂಪಲ್ ಮೆಟ್ರೋ ಆಗಿರ್ಬೋದು, BMTC ಆಗಿರ್ಬೋದು, KSRTC ಆಗಿರ್ಬೋದು, ನಿಮ್ಮ ಬಿಲಾಂಗಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಳ್ತನ ಆಗೋ ಚಾನ್ಸಸ್ ಇರುತ್ತೆ. ಮೆಂಟಲ್ ಇಶ್ಯೂಸ್ ಕೂಡ ಆಗುತ್ತೆ, ಅಂದರೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ, ತುಂಬ ಡಿಪ್ರೆಷನ್ ಆಗುತ್ತೆ. ಚಂದ್ರ ಕೂಡ ಲಗ್ನದಲ್ಲೇ ಇದ್ದಾನೆ. ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಿ. ಓವರ್ ಥಿಂಕಿಂಗ್ನ ಕಮ್ಮಿ ಮಾಡಿ, ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕಣ್ಣಿನ ಬಗ್ಗೆ ಏನಾದರೂ ಸ್ವಲ್ಪ ಇಶ್ಯೂ ಆಯಿತು ಅಂತಂದರೆ, ಏನಾದರೂ ನೋವು ಬರೋದು, ಇಲ್ಲ ಕಣ್ಣು ಉರಿ ಬರೋದು, ರೆಡ್ ಆಗೋದು, ಅದೆಲ್ಲ ಆದರೆ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಬೇಡಿ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ಯಾಕೆಂತಂದರೆ ಕೇತು 2ನೇ ಮನೆಯಲ್ಲಿ ಕಣ್ಣಿಗೂ ತೊಂದರೆ ಸಾಧ್ಯತೆ ಇರುತ್ತೆ. ಮತ್ತು ನೀವು ಬೇಡದೇ ಇರೋ ಅನವಶ್ಯಕವಾದ ಪ್ರತಿವಾದಗಳಲ್ಲಿ ಸಿಲುಕೋತೀರಾ ಈ ಪ್ಲೇಸ್ಮೆಂಟಿಂದ. ಆಫೀಸಲ್ಲಿ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಮದುವೆ ಆಗಿದ್ದರೆ ಇಲ್ಲ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮ್ಮ ಪಾರ್ಟ್ನರ್ ಮೇಲೆ ಹಾರ್ಶ್ ಆಗಿ ಬಿಹೇವ್ ಮಾಡಬೇಡಿ. ನಿಮ್ಮ ಮಾತನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಶುಕ್ರ 4ನೇ ಮನೇಲಿ ಇದ್ದಾನೆ. ಹೌಸ್ ಆಫ್ ಕಂಫರ್ಟ್ಸ್ನಲ್ಲೇ ಇದ್ದಾನೆ. ಸೊ ಕಂಫರ್ಟಬಲ್ ಆಗಿರುತ್ತೆ ಹೌಸ್ ಎನ್ವಿರಾನ್ಮೆಂಟು. ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳಗಳಾಗ್ತಿದ್ರೆ ಅದು ಕೂಡ ಇವಾಗ ಆಗೋಲ್ಲ, ನಾರ್ಮಲ್ ಆಗಿರುತ್ತೆ. ಒಂದು ಒಳ್ಳೆ ಕಾಮ್ ಆ್ಯಂಡ್ ಕಂಪೋಸ್ಡ್ ವಾತಾವರಣ ಮನೇಲಿರುತ್ತೆ. ನೀವು ಅದಕ್ಕೆ ಇನ್ನಷ್ಟು ಕಂಫರ್ಟ್ಸ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಂಟೀರಿಯರ್ನ ಮಾಡಿಸೋದಕ್ಕೆ ಟ್ರೈ ಮಾಡ್ಬೋದು. ಹೌಸ್ ರೆನೋವೇಷನ್ ಕೈ ಹಾಕ್ಬೋದು. ಮತ್ತು ಲಕ್ಸುರಿ ಐಟಮ್ಸ್ನ ತಗೊಳಕ್ಕೆ ಟ್ರೈ ಮಾಡ್ತೀರಾ, ಎಸ್ಪೆಷಲಿ ವೆಹಿಕಲ್ಸು. ಲಕ್ಸುರಿ ವೆಹಿಕಲ್ಸ್ ತಗೊಳಕ್ಕೆ ಟ್ರೈ ಮಾಡ್ತೀರಾ. ಬಟ್ ಇದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ತಗೊಳ್ಳಿ. ಯಾಕೆಂತಂದರೆ ಆಲ್ರೆಡಿ ಕೇತು 3ನೇ ಮನೆಯಿಂದ 2ನೇ ಮನೆಗೆ ಬಂದು ಪ್ರೀವಿಯಸ್ ಕಮಿಟ್ಮೆಂಟ್ಸಿಂದ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಆಗೋ ಥರ ಮಾಡಿದ್ದಾನೆ. ಈಗ ಅದ್ರ ಜೊತೆ ಇನ್ನಷ್ಟು ಕಮಿಟ್ಮೆಂಟ್ಸ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಮನಿ ಇದ್ದು ಅದಕ್ಕೆ ಪ್ರಾಬ್ಲಮ್ ಇಲ್ಲದೆ ಅದು ಕಟ್ಬೋದು ನಾನು, ಇಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ನೋದಾದರೆ ತಗೊಳ್ಳಿ. ಮತ್ತು ಆಫೀಸ್ನಲ್ಲೂ ಕೂಡ ಏನಾದರೂ ಆಕ್ಟಿವಿಟೀಸ್ ಮಾಡಿದ್ರೆ ನೀವು ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸ್ಪೋರ್ಟ್ಸ್ ಇರ್ಬೋದು, ಫನ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಹೊಸ ಝೀಲ್ ಸಿಗುತ್ತೆ. ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶುಕ್ರ ವೀಕ್ ಆಗಿದ್ದರೆ ನಿಮಗೆ ಹೆಲ್ತ್ ಇಶ್ಯೂಸ್ ಕಾಡುತ್ತೆ. ಇವಾಗ ಯಾವ ಹೆಲ್ತ್ ಇಶ್ಯೂಸ್ ಅಂತಂದರೆ ಎಸ್ಪೆಷಲಿ ಸ್ಟೊಮಕ್ಕು, ಬ್ರೆಸ್ಟು, ಚೆಸ್ಟು, ಲಂಗ್ಸು ಮತ್ತು ಡೈಜೆಸ್ಟಿವ್ ಆರ್ಗನ್ಸ್ ರಿಲೇಟೆಡ್ ಇಶ್ಯೂಸು ಸ್ವಲ್ಪ ಕಾಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ತೀರಾ. ನಿಮ್ಮ ವೀನಸ್ ವೀಕ್ ಆಗಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ, ಚೆನ್ನಾಗಿದ್ದರೆ ಅಷ್ಟೊಂದೇನು ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ನೆಕ್ಸ್ಟು ಬುಧ ಕೂಡ 4ನೇ ಮನೆಯಲ್ಲೇ ವಕ್ರಗತಿಲಿದ್ದಾನೆ ಶುಕ್ರನ ಜೊತೆ.
ಮೊದಲೇ ಹೇಳ್ದಂಗೆ ಮೆಟೀರಿಯಲ್ ಕಂಫರ್ಟ್ಸ್ನ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ವೆಹಿಕಲ್ ತಗೊಳ್ಳೋಂಥ ಪ್ಲಾನ್ ಅದೆಲ್ಲ ಮಾಡ್ತೀರಿ. ಇಂಟೀರಿಯರ್ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಅದ್ರ ಜೊತೆಗೆ ನಿಮ್ಮ ಕೇತು 3ನೇ ಮನೇಲಿದ್ದಾಗ ನಿಮಗೆ ಕೊಟ್ಟಿದ್ದ ಫೇಮಿಂದ ನಿಮಗೆ ಇವಾಗ ಸ್ವಲ್ಪ ಹೊಸ ಜನರ ಪರಿಚಯ ಆಗುತ್ತೆ. ಆದರೆ ಅದರಿಂದ ನೆಗೆಟಿವ್ ಏನಾಗುತ್ತೆ ಅಂತಂದರೆ, ಯಾರಾದರೂ ಫ್ರಾಡ್ಸ್ಟರ್ ಪರಿಚಯ ಆಗಿಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಇನ್ವೆಸ್ಟ್ ಮಾಡಿಸಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅದನ್ನ ನೋಡಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಮತ್ತೆ ನೀವು ಕಂಫರ್ಟ್ಸ್ಗೋಸ್ಕರ ಖರ್ಚು ಮಾಡಬೇಕು ಅನ್ಕೊಂತಿರಲ್ಲ, ಮೊದಲೇ ಹೇಳ್ದಂತೆ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಸಾಲ ಆಗಿ ಉಳ್ಕೊಳ್ಳುತ್ತದು. ನೆಕ್ಸ್ಟ್, ಸೂರ್ಯ ನಿಮ್ಮ 5ನೇ ಮನೇಲಿದ್ದಾನೆ. ಹೌಸ್ ಆಫ್ ಚಿಲ್ಡ್ರನ್, ಪ್ರೈಮರಿ ಎಜುಕೇಶನ್ ಅಂತಾನೆ ಕರೀತಾರೆ 5th ಹೌಸ್ನ. ಇವಾಗ ನಿಮಗೆ ಮಕ್ಕಳಿದ್ರೆ ಅವ್ರ ಎಜುಕೇಶನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋತೀರಾ, ಅವ್ರನ್ನ ಸ್ಟ್ರಿಕ್ಟ್ ಆಗಿ ಮೆನ್ಯೂವರ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಬಟ್ ಇದರಿಂದ ನೀವು ತುಂಬಾ ಅಥಾರಿಟೇಟಿವ್ ಆಗಿದ್ದೀರಾ ಅಂತ ತಿಳ್ಕೋಬಹುದು. ಮತ್ತೆ ನೀವು ಲವ್ ರಿಲೇಶನ್ಶಿಪ್ಸ್ ಏನಾದರೂ ಎಂಟರ್ ಆಗಬೇಕು ಅಂತ ಇದ್ರೆ ಇದು ಗುಡ್ ಟೈಮ್, ಎಂಟರ್ ಆಗಬಹುದು. ಮತ್ತೆ ಲವ್ ಆಲ್ರೆಡಿ ಇದ್ರೆ ಅದು ಒಂದು ಒಳ್ಳೆ ಫೇಸ್ ಇರುತ್ತೆ ಅದರಲ್ಲಿ. ಬಟ್ ಲವ್ ಅಲ್ಲಿ ತುಂಬಾ ಡಾಮಿನೆಂಟ್ ಆಗಕ್ಕೆ ಟ್ರೈ ಮಾಡಬೇಡಿ. ಎಸ್ಪೆಷಲಿ ನಿಮ್ಮ ಸನ್ ಏನಾದರೂ ನಿಮ್ಮ ಜಾತಕದಲ್ಲಿ ವೀಕ್ ಆಗಿದ್ರೆ, ಇಲ್ಲ ರಾಹು ಕೇತು ಜೊತೆ ಇದ್ರೆ ತುಂಬಾ ಡಾಮಿನೆನ್ಸ್ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ಗೆ. ಮತ್ತೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಡಾಮಿನೆಂಟ್ ಆಗಿದ್ದೀರಿ, ಏನು ಒಳ್ಳೆ ಹಿಟ್ಲರ್ ತರ ಬಿಹೇವ್ ಮಾಡ್ತಾರೆ ಅನ್ನೋ ತರ ಅನ್ಕೋಬಹುದು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಜೊತೆ ವರ್ತಿಸಿ. ಇನ್ನು ನೆಕ್ಸ್ಟ್, ಕುಜ ಕೂಡ ಅದೇ 5ನೇ ಮನೆಯಲ್ಲಿ ಸೂರ್ಯನ ಜೊತೆ ಇದ್ದಾನೆ. ನಿಮ್ಮ ಮಕ್ಕಳ ಜೊತೆ ಒಳ್ಳೆ ಬಾಂಡಿಂಗ್ ನ ಕೊಡ್ತಾನೆ. ಇವಾಗ ನೀವು ಎನರ್ಜೆಟಿಕ್ ಆಗಿ ಅವ್ರ ಕಡೆ ನೀವು ಗಮನ ಹರಿಸ್ತಿರೋದನ್ನ ನೋಡಿ ನಿಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ. ಆದ್ರೆ ಸೂರ್ಯನಿಂದ ಸ್ವಲ್ಪ ಅಥಾರಿಟೇಟಿವ್ ಅಂತ ಅನ್ಸುತ್ತೆ. ಆ ಅಥಾರಿಟೇಟಿವ್ ಬಿಹೇವಿಯರ್ನ ಕಮ್ಮಿ ಮಾಡ್ಕೊಳ್ಳಿ. ನಾನು ಹೇಳಿದ್ ನಡಿಬೇಕು. ಅವ್ರಿಗೇನೋ ಇಷ್ಟ ಇರುತ್ತೆ, ಆರ್ಟ್ಸ್ ಫೀಲ್ಡ್ ಅಲ್ಲೋ ಇಲ್ಲ ಒಂದು ಪೇಂಟಿಂಗ್ ಕ್ಲಾಸ್ಗೋ ಏನೋ ಸೇರ್ಕೋಬೇಕು ಅಂತ ಇರ್ತಾರೆ. ನೀವು ಇಲ್ಲ ಅದ್ ನಿನ್ನ ಸ್ಕೂಲ್ಗೆ ತೊಂದರೆ ಆಗುತ್ತೆ, ಸೇರ್ಸೋದಿಲ್ಲ ಅಂತ ಅಥಾರಿಟೇಟಿವ್ ಆಗಿ ಹೇಳಬೇಡಿ. ಅದನ್ನೇ ಹೇಳೋ ರೀತಿ ಹೇಳಿ, ಇಲ್ಲ ಈ ಕ್ಲಾಸ್ ಮುಗಿಲಿ, ಎಕ್ಸಾಮ್ ಮುಗಿಲಿ, ರಜದಲ್ಲಿ ಸೇರ್ಕೋ ಅಂತ ಹೇಳಿದ್ರು ನಡೆಯುತ್ತೆ. ಸೊ ಈ ತರ ಅವ್ರನ್ನ ಮೆನ್ಯೂವರ್ ಮಾಡಕ್ ಟ್ರೈ ಮಾಡಿ. ಮತ್ತೆ ಕುಜ 5ನೇ ಮನೇಲಿ ಇರೋದ್ರಿಂದ, ಸೂರ್ಯ ಕೂಡ 5ನೇ ಮನೇಲಿ ಇರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ನಿಮಗೆ. ಬಟ್ ಕ್ರಿಯೇಟಿವಿಟಿ ಅಂತ ಅಂದ್ಬಿಟ್ಟು ನಿಮ್ಗೇನಾದ್ರೂ ಸ್ವಲ್ಪ ಗೊತ್ತಿರುತ್ತೆ, ನಿಮ್ಗೇನು ಗೊತ್ತೇ ಇರಲ್ಲ ಅದ್ರ ಬಗ್ಗೆ, ಅಂಥದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ. ಅದು ಯೂಸ್ಲೆಸ್ ಪರ್ಸ್ಯೂಟ್ ಆಗ್ಬಿಡುತ್ತೆ ಆಮೇಲೆ. ನೆಕ್ಸ್ಟು, ನಿಮ್ಮ 7ನೇ ಮನೆಯಲ್ಲಿ ಶನಿ ಇದ್ದಾನೆ. ಪ್ರೊಫೆಷನ್ಲಿ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಶನಿದೇವ. ನಿಮ್ಮ ಎಫರ್ಟ್ಸ್ನ ಇಂಪ್ರೂವ್ ಮಾಡಿಸಿ, ಹಾರ್ಡ್ ವರ್ಕ್ ಮಾಡಿಸಿ ನಿಮಗೆ ರಿಸಲ್ಟ್ಸ್ ಬರೋ ಥರ ಮಾಡ್ತಾನೆ. ಬಟ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ತುಂಬ ತೊಂದರೆ ಕೊಡ್ತಾನೆ ಶನಿದೇವ. ಪಾರ್ಟ್ನರ್ ಮೇಲೆ ನಿಮಗೆ ನಂಬಿಕೆ ಬರೋದಿಲ್ಲ. ಅವನೇನೋ ನಿಮ್ಮ ಬಿಹೈಂಡ್ ದ ಬ್ಯಾಕ್ ವರ್ಕ್ ಮಾಡ್ತಿದ್ದಾನೆ, ದುಡ್ಡು ಹೊಡಿತಿದ್ದಾನೆ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಮತ್ತು 7th ಹೌಸ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಲವ್ ಅನ್ನೋ ಕಾರಣದಿಂದ, ಪಾರ್ಟ್ನರ್ಶಿಪ್ ಒಂದೇ ಅಂತ ಅಲ್ಲ, ಲವ್ ಅಫೇರ್ಸ್ನಲ್ಲೂ ಸ್ವಲ್ಪ ಡ್ರೈ ಫೀಲಿಂಗು ಕಾಣಿಸುತ್ತೆ. ಸಣ್ಣ ಮನಸ್ತಾಪಗಳು ದೊಡ್ಡ ಇಶ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದ್ರೆ ಡಿವೋರ್ಸ್ ವರೆಗೂ ಹೋಗಿ ನಿಂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮತ್ತೆ ಶನಿ ತನ್ನ 3ನೇ ದೃಷ್ಟಿನ 9ನೇ ಮನೆ ಮೇಲೆ ಹಾಕ್ತಿರ್ತಾನೆ. 9ನೇ ಮನೆ ಹೌಸ್ ಆಫ್ ಲಕ್. ನಿಮ್ಮ ಲಕ್ನ ಸ್ವಲ್ಪ ಡೌನ್ ಮಾಡ್ತಾನೆ ಶನಿದೇವ. ಹಾರ್ಡ್ ವರ್ಕ್ ಈಸ್ ದ ವೇ ಅನ್ನೋ ತರ ನೀವೇನ್ ಮಾಡಿದ್ರು ನಿಮ್ಮ ಎಫರ್ಟ್ಸ್ ಹಾಕಿ ತಗೊಳ್ಬೇಕು. ಲಕ್ ಇದ್ರೂ ನಿಮ್ಮ ಮ್ಯಾನೇಜರ್ ನಿಮಗೆ ಸಹಾಯ ಮಾಡ್ತೀನಿ, ನಿನ್ನೆ ಚೂಸ್ ಮಾಡ್ತೀನಿ ಅಂದ್ರು, ಬಟ್ ಅದಕ್ಕೆ ಮಿನಿಮಮ್ ವರ್ಕ್ ಅಂತ ನೀವು ಮಾಡಲೇಬೇಕಾಗತ್ತೆ. ಅಲ್ಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅಂತ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೆ 7ನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಲಗ್ನದ ಮೇಲೆ ಹಾಕ್ತಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಎಸ್ಪೆಷಲಿ ನಿಮ್ಮ ಮೈಕೈ ನೋವು ಅದನ್ನ ಇಗ್ನೋರ್ ಮಾಡಬೇಡಿ. ಅದಕ್ಕೇನು ಮೆಡಿಕೇಶನ್ಸ್ ತಗೋಬೇಕೋ ತಗೊಳ್ಳಿ. ಅದ್ರ ಜೊತೆಗೆ 1ನೇ ಮನೆ ಮೇಲೆ ಆಗ್ತಿರೋದ್ರಲ್ಲಿ ಅಲ್ಲೇ ಚಂದ್ರ ಇರೋದ್ರಿಂದ ನಿಮಗೆ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಆಗುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ನೀವು ಅದನ್ನ ತೋರಿಸ್ಕೊಳಕ್ಕಾಗದೆ ಬೇರೆಯವ್ರ ಮೇಲೆ ಕೂಗಾಟ ಚೀರಾಟ ಮಾಡೋಂಥ ಸಾಧ್ಯತೆ ಇರುತ್ತೆ. ಅದನ್ನ ಗಮನ ಹರಿಸಿ. ಎಸ್ಪೆಷಲಿ ನಿಮ್ಮ ಕೇತು 2ನೇ ಮನೇಲಿ ಇರೋದ್ರಿಂದ ನಿಮ್ಮ ಮಾತನ್ನ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೈಡ್ ಮಾಡ್ಕೊಳಕ್ ಹೋಗ್ಬಿಟ್ಟು ಯಾರಿಗೇನೋ ಅನ್ನಕ್ಕೆ ಹೋಗಿ ಆ ಫ್ರೆಂಡ್ಶಿಪ್ಪೇ ಹಾಳಾಗೋಗುತ್ತೆ. ಮತ್ತೆ ನಿಮ್ಮ ಹತ್ರ ಮಾತಾಡದಿರೋ ಪರಿಸ್ಥಿತಿ ಅಂತ ಬಂದ್ಬಿಡುತ್ತೆ. ಮತ್ತು ಶನಿಯ 10ನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ 4ನೇ ಮನೆ ಮೇಲೆ ಬೀಳ್ತಾ ಇದೆ. ಇಂಟೀರಿಯರ್ ಡೆಕೋರೇಷನ್ ಮತ್ತೆ ಮೆಟೀರಿಯಲ್ ಕಂಫರ್ಟ್ಸು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಿ. ಆಗ್ಲೇನು ಹೇಳಿದ್ದೆ ಅದನ್ನ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ಸೊ ಶನಿ ಕೂಡ ಅದನ್ನೇ ತೋರಿಸ್ತಾ ಇದ್ದಾನೆ. ಎಕ್ಸ್ಟ್ರಾ ಖರ್ಚುಗಳನ್ನ ತರ್ತಾನೆ. ನೀವು ಗಾಡಿ ತಗೊಳ್ತೀರಿ ಹೊಸದು, ಅದೇನೋ ಒಂದು ಪ್ರಾಬ್ಲಮೆಟಿಕ್ ಮಾಡಲ್ ನಿಮಗೆ ಸಿಕ್ಬಿಡುತ್ತೆ. ಅದಕ್ಕೆ ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ನಿಮಗೆ ಏನಕ್ಕಪ್ಪ ತಗೊಳಕ್ ಹೋದೆ ಇದನ್ನ ಅನ್ನೋ ತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಸ್ಪೆಷಲಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅನ್ನ ತಗೋಬೇಕು ಅಂತ ಇದ್ದವರು ದಯವಿಟ್ಟು ತಗೊಳ್ಳೇಬೇಡಿ. ತಗೊಳ್ಳೋದಾದ್ರೆ ಹೊಸದನ್ನ ಚೆನ್ನಾಗಿ ವಿಚಾರಿಸಿ ನಿಮ್ಮ ಇನ್ವೆಸ್ಟ್ಮೆಂಟ್ ತಕ್ಕಂತೆ ತಗೊಳ್ಳಿ. ಇಲ್ಲ ಅಂತಂದ್ರೆ ಸುಮ್ಮನಿದ್ಬಿಡಿ. ಸುಮ್ಮನೆ ಇನ್ವೆಸ್ಟ್ ಮಾಡಿ ಒಂದು ಕೆಟ್ಟೋಗಿರೋ ಗಾಡಿ ತಗೊಂಡು ನಿಲ್ಸ್ಕೊಳ್ಳಂಗ್ ಆಗತ್ತೆ. ನೆಕ್ಸ್ಟ್, ನಿಮ್ಮ ರಾಹು 8ನೇ ಮನೆಯಲ್ಲಿ ಇದ್ದಾನೆ.
ಎಂಟನೇ ಮನೆ ರೋಗಸ್ಥಾನ ಅಂತಾನೆ ಕರಿತೀವಿ. ಒನ್ ಆಫ್ ದ ಬ್ಯಾಡ್ ಹೌಸಸ್. ಇಲ್ಲಿ ರಾಹು ಕೂತಿರೋದ್ರಿಂದ ನಿಮಗೆ ಕ್ರೋನಿಕ್ ಡಿಸೀಸಸ್ ಬರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಈ ಸ್ಮೋಕಿಂಗು ಇವೆಲ್ಲ ಮಾಡೋರಿಗೆ ಕ್ಯಾನ್ಸರಸ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಡೆತ್ ಕಾಸ್ ಆಗುವಂಥ ಇಶ್ಯೂಸ್ನ ಕೊಟ್ಬಿಡ್ತಾನೆ ರಾಹು, ಸ್ವಲ್ಪ ಹುಷಾರಾಗಿರಿ. ಕಳೆದ ಟ್ರಾನ್ಸಿಟ್ನಲ್ಲಿ ರಾಹು 9ನೇ ಮನೆಯಲ್ಲಿದ್ದ. 9ನೇ ಮನೆಯಲ್ಲಿದ್ದಾಗ ನಿಮಗೆ ತುಂಬ ಪ್ಲೆಷರ್ ಕೊಟ್ಟಿರ್ತಾನೆ, ಲಕ್ಕು, ನಿಮಗೆ ಬೇಡದೇ ಇರೋ ಅಭ್ಯಾಸಗಳೆಲ್ಲ ಮಾಡ್ತಿರ್ತಾನೆ. ಆ ಅಭ್ಯಾಸ ನೀವು ಜಾಸ್ತಿ ಇಂಟೆಲ್ಜ್ ಆಗಿ ಏನಾದರೂ ಎಂಜಾಯ್ ಮಾಡೋ ಲೆಕ್ಕದಲ್ಲಿ ಅಬ್ಯೂಸ್ ಮಾಡಿದ್ರೆ ಈಗ ಅದರ ಎಫೆಕ್ಟ್ಸ್ನ ನೋಡ್ತೀರಾ. ಮತ್ತೆ ಅಷ್ಟೇ ಅಲ್ಲದೆ ಸೆಕ್ಷುವಲ್ ಡಿಸೀಸಸ್ ಬರೋವಂಥ ಚಾನ್ಸಸ್ ಇರುತ್ತೆ. HIV, ಹರ್ಪಿಸು ಆ ಥರ ಬರೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾವುದೇ ರೀತಿ ಸ್ಟ್ರಾಟಜಿಕ್ ಥಾಟ್ಗಳು ಮಾಡಿ ಇನ್ನೊಬ್ಬರಿಗೆ ಹರ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಬೇಡಿ. ಅದು ಆಚೆ ಬಂದುಬಿಟ್ಟು ಫುಲ್ಲು ಸೊಸೈಟಿಲಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ, ಸ್ಕ್ಯಾಂಡಲ್ ಆಗಿಬಿಡುತ್ತೆ ಅದು. ಮತ್ತು ಕೆಲಸದ ಜಾಗದಲ್ಲಿ ನಿಮ್ಮ ವಿರುದ್ಧನೇ ಯಾರೋ ಕನ್ಸ್ಪಿರಸಿ ಮಾಡಿ ಅವ್ರು ಸಕ್ಸಸ್ ಕೂಡ ಆಗಬಹುದು. ನೀವು ಮೊದಲೇ ನಾನು ನಿಮ್ಗೆ ಹೇಳಿದೆ, ಕೇತು 2ನೇ ಮನೇಲಿರೋದ್ರಿಂದ ಅನ್ನೆಸೆಸರಿ ಗಾಸಿಪ್ಸಿಂದ ದೂರ ಇರಿ ಅಂತ. ನೀವು ಅದರಲ್ಲೇನ ಗಾಸಿಪ್ ಮಾಡಿದರೆ ಯಾರು ನಿಮ್ಮನ್ನು ಡ್ರ್ಯಾಗ್ ಡೌನ್ ಮಾಡಬೇಕು ಆಫೀಸಲ್ಲಿ ನಿಂತಿರ್ತಾರೆ, ಅವ್ರಿಗೊಂದು ವೆಪನ್ ಸಿಕ್ಕೋತ್ರ ಸಿಕ್ಕಿ ಅದನ್ನೇ ಯೂಸ್ ಮಾಡಿ ನಿಮ್ಮನ್ನು ಹೊಡೆದು ಕೆಳಗಡೆ ಬೀಳಿಸ್ತಾರೆ. ಹುಷಾರಾಗಿರಿ ಆ ವಿಚಾರದಲ್ಲಿ. ಮತ್ತೆ 8ನೇ ಮನೆ ಹಿಡ್ಡನ್ ಹೌಸ್, ಅದು ಆಕ್ಚುಲಿ ಹಿಡ್ಡನ್ ಟ್ರೆಷರ್ಸ್ದು ಹೌಸು, ಮತ್ತೆ ಹಿಡ್ಡನ್ ಫೀಲಿಂಗ್ಸ್ದು ಹೌಸು. ಆ ಹೌಸಲ್ಲಿ ರಾಹು ಇರೋದ್ರಿಂದ ನಿಮ್ಗೆ ಏನೋ ಒಂಥರ ಭಯ ಕಾಡ್ತಾ ಇರುತ್ತೆ. ಆರೋಗ್ಯದ ವಿಚಾರವಾಗಿರ್ಬೋದು, ಏನ್ ವಿಚಾರ ಆಗಿರ್ಬೋದು, ನಿಮ್ಗೆ ಅದಿಲ್ಲ ಅಂತಂದ್ರೂ ಒಂದು ಇಲ್ಯೂಷನರಿ ಫಿಯರ್ ನಿಮಗೆ ಕಾಣಿಸ್ತಾ ಇರುತ್ತೆ. ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗಿ ಅದರಿಂದ ಕಾಯಿಲೆಗಳಿಗೆ ಬರುತ್ತೆ. ಒಂದೇ ಒಂದು ಏನಪ್ಪ ಪಾಸಿಟಿವ್ ನೋಟ್ ಅಂತಂದ್ರೆ, ರಾಹು 8ನೇ ಮನೇಲಿರೋದ್ರಿಂದ ನಿಧಿ ಸಿಗಬಹುದು ನಿಮಗೆ. ಯಾರ್ದಾದ್ರೂ ಪೂರ್ವಜರ ನಿಧಿ ಏನಾದರೂ ಸಿಗೋ ಯೋಗ ಇದ್ರೆ ನಿಮ್ಮ ಜಾತಕದಲ್ಲಿ, ಎಲ್ಲರಿಗೂ ಸಿಗೋದಿಲ್ಲ ಅದು, ನಿಮ್ಮ ಜನ್ಮ ಜಾತಕದಲ್ಲಿ ಆ ಯೋಗ ಇರಬೇಕು. ಆ ಯೋಗ ಏನಾದರೂ ಇದ್ರೆ ಈಗ ಅದು ಸಿಗೋವಂಥ ಚಾನ್ಸಸ್ ಇರುತ್ತೆ. ಅದೊಂದೇ ಪಾಸಿಟಿವ್ ರಾಹುವಿಂದ, ಇನ್ನೆಲ್ಲ ನೆಗೆಟಿವ್ ಇದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ನಿಮ್ಮ ಜುಪಿಟರ್ 9ನೇ ಮನೆಯಲ್ಲಿ ಇದ್ದಾನೆ. ಸೊ ಗುರುಬಲ ಇದೆ ನಿಮಗೆ ಯಾವಾಗ್ಲಿಂದ ಅಂತಂದ್ರೆ ಏಪ್ರಿಲ್ 2023ರಿಂದ ಏಪ್ರಿಲ್ 2024ವರೆಗೂ ಇರುತ್ತೆ. ಏಪ್ರಿಲ್ 24ರ ನಂತರ ಗುರುಬಲ ಇರೋದಿಲ್ಲ. ಅವಾಗ 10ನೇ ಮನೆಗೆ ಹೋಗ್ತಾನೆ. ಅದು ಏನು ಅಷ್ಟು ಕೆಟ್ಟ ಟ್ರಾನ್ಸಿಟ್ ಏನಲ್ಲ. ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸು ಮತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಏಪ್ರಿಲ್ ವರ್ಗು ನಿಮ್ಮ ಲಕ್ ತುಂಬಾ ಚೆನ್ನಾಗಿರುತ್ತೆ. ಆಗ್ಲೇ ಹೇಳಿದ್ದೆ, ಶನಿ ನಿಮ್ಮ ಲಕ್ನ ಕಮ್ಮಿ ಮಾಡ್ತಿದ್ದಾನೆ ಅಂತ. ಜುಪಿಟರ್ ಗುರು ಸ್ವಲ್ಪ ಅಲ್ಲೇ ಹೆಲ್ಪ್ ಮಾಡ್ತಾನೆ, ಸ್ವಲ್ಪ ಓಕೆ, ಫುಲ್ಲು ಡೆಡ್ ಝೀರೋ ಅಲ್ಲ, ಸ್ವಲ್ಪ ಲಕ್ ಇದೆ ಅನ್ನೋ ತರ ಟರ್ನ್ ಔಟ್ ಮಾಡ್ತಾನೆ. ಮತ್ತೆ ಫೈನಾನ್ಸಸ್ ಅಲ್ಲಿ ಕೂಡ ಹೆಲ್ಪ್ ಮಾಡ್ತಾನೆ ಸ್ವಲ್ಪ. ನಿಮ್ಮ ಯಾವ್ದಾದ್ರು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬರೋ ತರ ಇದ್ರೆ, ಈಗ ಬರೋದಿಲ್ಲ ಅದು, ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಗುರುಬಲ ಬರುತ್ತಲ್ಲ, 11ನೇ ಮನೆಗೆ ಬರ್ತಾನಲ್ಲ 2025ರಲ್ಲಿ, ಅವಾಗ ಸ್ವಲ್ಪ ಚಾನ್ಸಸ್ ಇರುತ್ತೆ. ಅಷ್ಟರಲ್ಲಿ ಶನಿ ಕೂಡ ಮನೆ ಬದಲಾವಣೆ ಮಾಡಿರ್ತಾನೆ. ಸೊ ಅವಾಗ ನಿಮಗೆ ಆ ಆಸ್ತಿ ಕೈಗೆ ಸಿಗುವಂತ ಚಾನ್ಸಸ್ ಸ್ವಲ್ಪ ಇದೆ. ಗುರು ತನ್ನ 5ನೇ ದೃಷ್ಟಿನ ನಿಮ್ಮ ಲಗ್ನದ ಮೇಲೆ ಆಗ್ತಿದ್ದಾನೆ. ಅಲ್ಲಿ ಆಲ್ರೆಡಿ ಚಂದ್ರ ಇದ್ದಾನೆ, ಶನಿ ಕೂಡ ಅವನ್ನೇ ನೋಡ್ತಿದ್ದಾನೆ. ಆ ಕಾರಣದಿಂದ ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಹೇಳಿದ್ದೆ. ಗುರು ಅದಕ್ಕೆ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತಾನೆ, ಸ್ವಲ್ಪ ಓಕೆ. ಯಾರಾದರೂ ಹೇಳೋದನ್ನ ಮೋಟಿವೇಟಿಂಗ್ ವಿಡಿಯೋಸೋ ಆಡಿಯೋ ಏನಾದರೂ ಸಾಂಗೋ ಏನಾದರೂ ಕೇಳಿದಾಗ ನಿಮಗೆ ಅಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ತುಂಬ ಜಾಸ್ತಿ ಇರೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಕಮ್ಮಿ ಮಟ್ಟಕ್ಕೆ ಇಳಿತೆ. ಅದು ಗುರುವಿಂದ ಹೆಲ್ಪ್ ಆಗುತ್ತೆ. ಅದು 7ನೇ ದೃಷ್ಟಿ ನಿಮ್ಮ 3ನೇ ಮನೆ ಮೇಲೆ ಬೀಳುತ್ತೆ. ವಿಕ್ರಮಸ್ಥಾನ ಅಂತಾನೆ ಹೇಳ್ತೀವಿ. ಸ್ವಲ್ಪ ಧೈರ್ಯ ಜಾಸ್ತಿ ಮಾಡ್ಕೋತೀರಿ, ಬಟ್ ಧೈರ್ಯದಿಂದ ಏನೇನೋ ಮಾತಾಡಕ್ ಹೋಗ್ಬಿಟ್ಟು ಕೇತುಗೆ ಬಾಯಿ ಕೊಟ್ಬಿಟ್ಟು ಅವನು ಆಡಿದ ಮಾತಾಡಿಸಿ ಸಂಬಂಧಗಳು ಹಾಳು ಮಾಡ್ಕೋಬೇಡಿ. ನಿಮ್ಮ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರ ಜೊತೆ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರುತ್ತೆ, ಅವ್ರ ಜೊತೆ ಮಾತುಕತೆ ಚೆನ್ನಾಗಿರುತ್ತೆ. 9ನೇ ದೃಷ್ಟಿ ನಿಮ್ಮ 5ನೇ ಮನೆ ಮೇಲೆ ಹಾಕ್ತಾ ಇದ್ದಾನೆ. ಅದು ಆಲ್ರೆಡಿ ಸ್ವಲ್ಪ ಪಾಸಿಟಿವ್ ಇದೆ. 5ನೇ ಮನೆಯಲ್ಲಿ ಸೂರ್ಯ ಕೂಡ ಇದ್ದಾನೆ, ಮತ್ತೆ ಕುಜ ಕೂಡ ಇದ್ದಾನೆ. ನಿಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ ಹೇಳಿದ್ದೆ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದು ಲಾಜಿಕಲ್ ಆಗಿ ಸ್ವಲ್ಪ ಎಜುಕೇಶನ್ ರಿಲೇಟೆಡ್ ಕಾನ್ಸಂಟ್ರೇಟ್ ಮಾಡ್ತೀರಾ, ಮತ್ತೆ ಒಳ್ಳೆ ಮಾರ್ಗದರ್ಶಕರಾಗಿ ಕಾಣ್ತೀರಾ ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ಪೌಸ್ಗೂ ಕೂಡ. ಸೊ ಇಷ್ಟು ಎಲ್ಲ ಗ್ರಹಗಳ ಗ್ರಹಚಾರ ಸ್ಥಿತಿ. ಇನ್ನು ಕನ್ಸಾಲಿಡೇಟೆಡ್ ಆಗಿ ಹೇಳಬೇಕು ಅಂತಂದ್ರೆ ಈ ವರ್ಷ ನಿಮಗೆ ಅಷ್ಟೊಂದೇನು ಒಳ್ಳೇದು ಅಂತ ಹೇಳಕ್ಕಾಗಲ್ಲ. ತುಂಬಾ ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ ಅನ್ನಂಗೂ ಹೇಳಂಗಿಲ್ಲ, ಮಿಶ್ರ ಫಲನೂ ಇಲ್ಲ, ಸ್ವಲ್ಪ ಬ್ಯಾಡ್ ಅಂತಾನೆ ತೋರಿಸ್ತಾ ಇದೆ. ಎಸ್ಪೆಷಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಇಲ್ಲಾಂತಂದ್ರೆ ಫಿನಾನ್ಸ್ ಟ್ರಬಲ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಗಮನ ಕೊಡಿ. ರಾಹು 8ನೇ ಮನೇಲಿದ್ದಾನೆ. ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರಿ. ಗಾಸಿಪ್ ಮಾಡಕ್ ಹೋಗ್ಬೇಡಿ. ಗಾಸಿಪ್ ಮಾಡೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ.
ಮತ್ತು ಮಕ್ಕಳ ಹತ್ರ ಸ್ವಲ್ಪ ಹುಷಾರಾಗಿ ಮಾತಾಡಿ, ಚೆನ್ನಾಗಿ ಮಾತಾಡಿ, ಅಥಾರಿಟೇಟಿವ್ ಆಗಿ ಮಾತಾಡಬೇಡಿ. ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಕೇಳೋದಾದರೆ ನೀವು ನಿಮ್ಮ ಜನ್ಮ ಜಾತಕನ ಅನಲೈಸ್ ಮಾಡ್ಕೊಳ್ಳೋದು ಬೆಟರು. ಯಾಕೆಂತಂದರೆ ಇಟ್ ಈಸ್ ನಾಟ್ ಎ ವೆರಿ ಗುಡ್ ಇಯರ್ ಫಾರ್ ಯು ಈ ವರ್ಷ. ಸೊ ನೀವು ನಿಮ್ಮ ಜನ್ಮ ಜಾತಕನ ಅನಲೈಸ್ ಮಾಡಿಸಿ, ನೀವು ಯಾವ ದಶಾಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ಅಂತ ನೋಡಿ ಅದಕ್ಕೇನು ರೆಮಿಡೀಸ್ ಬೇಕೋ ಅದನ್ನು ನೀವು ಮಾಡ್ಕೊಳ್ಬಹುದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಜನ್ಮ ಜಾತಕ ಅನಲೈಸ್ ಮಾಡಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಮೆಸೇಜು ಮಾಡಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.